ಮಲೆನಾಡಲ್ಲಿ ಅಕ್ಕಿ ಕಡುಬು ಅಂದರೆ ತುಂಬಾನೇ ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು. ನಾನಿವತ್ತು ನಿಮಗೆ ಅಕ್ಕಿ ಕಡುಬು ಸಾಫ್ಟ್ ಆಗಿರೋ ಅಕ್ಕಿ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಕೋಳಿ ಸಾರಿದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಒಂದು 5 ಅವರ್ಸು ಅಕ್ಕಿ ನೆನೆಸಿಟ್ಟಿದ್ದೀನಿ, ಅಂದರೆ ನೈಟ್ ಎಲ್ಲ ಸೋಕ್ ಮಾಡಿ ಬೆಳಿಗ್ಗೆ ತಿಂಡಿಗೆ ಮಾಡ್ಕೋಬೋದು. ನಾನಿಲ್ಲಿ 1.5 ಪಾವಷ್ಟು ಅಕ್ಕಿನ ನೆನೆಸಿದ್ದೀನಿ. ಹಾಗೆ ಕಾಯಿ ತುರಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ರುಬ್ಬೇಕಾಗತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಅಕ್ಕಿ ನೆನೆಸಿಟ್ಟಿದೀವಲ್ವಾ, ಅದನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಪ್ರಮಾಣ ನಾನು 2 ಸಲ ರುಬ್ಕೊಂತೀನಿ. ಇಲ್ಲಿ ನೋಡಿ, ಇವಾಗ ನಾನು ಅಕ್ಕಿ ಒಂದು ಅರ್ಧ ಆಗೋಷ್ಟು ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಾಯಿ ತುರಿನೂ ಅಷ್ಟೇ ಒಂದು ಅರ್ಧ ಹಾಕೊತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು, ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಉಪ್ಪು ನಾನು ಈಗಲೇ ಹಾಕೊಂಡಿದ್ದೀನಿ ಫುಲ್ಲು. ನೋಡಿ, ಈ ತರಿಯಾಗಿರಬೇಕು, ತುಂಬ ನುಣ್ಣಗೆ ರುಬ್ಬಾರ್ದು. ತರಿಯಾಗಿದ್ರೇ ಕಡುಬು ಚೆನ್ನಾಗಿ ಬರುತ್ತೆ. ನೋಡಿ, ತರಿಯಾಗಿ ರುಬ್ಕೊಂಡು ಒಂದು ಬೌಲಲ್ಲಿ ಎತ್ತಿಡ್ಕೊತಾ ಇದ್ದೀನಿ. ನಾನು ಮಿಕ್ಕಿರೋ ಅಕ್ಕಿನೂ ಕೂಡ ನಾನು ರುಬ್ಕೊಂಡು ಇದೇ ಥರನೇ ತರಿಯಾಗಿ ರುಬ್ಬಿ ಅದನ್ನು ಕೂಡ ಎತ್ತಿಡ್ಕೊತಾ ಇದ್ದೀನಿ. 2 ಸಲಿನೂ ಹಾಗೆ ತರಿಯಾಗೆ ರುಬ್ಕೋಬೇಕು. ನೀವು ಸಾಫ್ಟಾಗಿ ರುಬ್ಬಕ್ಕೆ ಹೋಗಬೇಡಿ. ತುಂಬಾನೇ ಈಸಿ ರೆಸಿಪಿ, ಹಾಗೆ ಅಷ್ಟೇ ಟೇಸ್ಟಿ, ಹಾಗೆ ಅಷ್ಟೇ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಯಾವುದೇ ರೀತಿ ಎಣ್ಣೆ ಬಳಸಲ್ಲ ಇದರಲ್ಲಿ, ಅದಕ್ಕೋಸ್ಕರ ಹೆಲ್ದಿಯಾಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಉಳಿದಿರೋ ಕಾಯಿ ತುರಿ ಎಲ್ಲ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ನಾನು ಇವಾಗ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ಹಾಕೋಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವೇನು ರುಬ್ಕೊಂಡಿರ್ತೀವಲ್ವ ಆ ಮಿಶ್ರಣನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ರುಬ್ಬೋಬೇಕಾದ್ರೇ, ಇವಾಗ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಇವಾಗ ನಾನು ಅದನ್ನು ಸುರ್ಕೊತಾ ಇದ್ದೀನಿ. ಸುರ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಸಿಮ್ಮಲ್ಲೇ ಮಾಡಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಒಂದು ಸೌಟ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಫುಲ್ ಗಟ್ಟಿ ಆಗ್ತಾ ಇದೆ. ಇವಾಗ ಈ ಟೈಮಲ್ಲಿ ನಾವು ಸಿಮ್ಮಲ್ಲಿಟ್ಟು ಅದು ಗಟ್ಟಿ ಆಗೋ ತನಕನೂ ಬೇಯಿಸ್ಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಉಂಡೆ ಕಟ್ಟಕ್ಕೆ ಬರಬೇಕಲ್ವಾ. ಇನ್ನೂ ಗಟ್ಟಿ ಆಗತ್ತೆ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಉಂಡೆ ಕಟ್ಟಿ ನಾವು ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ. ಇಡ್ಲಿ ಕುಕ್ಕರ್ ಇದ್ರೆ ನಿಮ್ಮ ಮನೆಯಲ್ಲಿ ಅದರಲ್ಲೂ ಬೇಯಿಸ್ಬೋದು. ನೋಡಿ, ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲೇ ನಾನು ಇದನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ಆ ಹೋಲ್ ಇರೋ ಜಾಗದಲ್ಲಿ ನಾವು ಇಡಬಾರ್ದು, ಅದು ಹಬೆ ಬರೋಕ್ಕೆ ಜಾಗ ಬೇಕದಕ್ಕೆ, ಅದಕ್ಕೋಸ್ಕರ ನಾನು ಇದನ್ನ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ಎಷ್ಟು ಬೇಗ ಆಗಿಬಿಡತ್ತೆ ನೋಡಿ. ಕಡುಬು ರೆಡಿ ಆಗೇ ಹೋಯ್ತು. ಇದು ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬ ಸಾಫ್ಟಾಗಿ ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಈ ರೆಸಿಪಿ. ಇವಾಗ ನಾವು ಕಡುಬುಗೆ ನಾವು ಚಟ್ನಿ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಿಕನ್ ಸಾರು ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಚಿಕನ್ ಸಾರು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಕೋಳಿ ಸಾರು ರೆಸಿಪಿ. ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಇಲ್ಲಿ ಚಿಕನ್ ಸಾರು ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.